ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಮಕ್ಕಳ ಅಚ್ಚುಮೆಚ್ಚಿನ ಸ್ವೀಟ್ ಕಾರ್ನ್ನ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಬೇಗ ಮಾಡ್ಕೋಬೋದು, ಕ್ವಿಕ್ಕಾಗಿ. ಬನ್ನಿ ಹಾಗಾದರೆ ಯಾವ ಥರ ಮಾಡ್ಕೋಬೋದು ಸ್ವೀಟ್ ಕಾರ್ನ್ ಅಂತಂದೇಳಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡ್ಕೋದು ಅಂತ ನೋಡೋಣ. ಇವಾಗ ನೋಡಿ, ನಾನು ಇಷ್ಟು ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ಇವಾಗ ನೀರು ಕುದಿಯಲು ಇಟ್ಟಿದ್ದೀನಿ. ನೀರು ಬರ್ತಾ ಇದೆ ನೋಡಿ, ಕುದೀತಾ ಇದೆ. ಇವಾಗ ಕುದೀತಿರುವ ನೀರಿಗೆ ಸ್ವೀಟ್ ಕಾರ್ನ್ನ ಹಾಕ್ತಾಯಿದ್ದೀನಿ. ತುಂಬ ಬೇಗ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಸುಲಭವಾಗಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಸ್ವೀಟ್ ಕಾರ್ನು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೇಯಿಸ್ಕೊಳ್ಳಿ. ತುಂಬ ಫ್ರೆಶ್ ಇರೋದನ್ನು ಮಾಡ್ಕೊಳ್ಳಿ. ಸ್ವೀಟ್ ಕಾರ್ನ್ನ ತುಂಬ ಚೆನ್ನಾಗುತ್ತೆ ಫ್ರೆಶ್ ಇರೋದನ್ನು ಮಾಡೋದ್ರಿಂದ. ಇವಾಗ ಒಂದು 15 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ, ಬಿಸಿನೀರಿಂದ ಇದನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಇವಾಗ ಬೇರೊಂದು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ. ನೋಡಿ, ಸ್ವಲ್ಪ ಲಿಂಬೆಹಣ್ಣನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಹಾಕ್ತಾಯಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ, ಅರ್ಧ ಸ್ಪೂನಿಗಿನ ಕಡಿಮೆನ ಹಾಕ್ತಾಯಿದ್ದೀನಿ ನಾನು ಹುಣಸೆಹಣ್ಣಿನ ರಸನ. ಇವಾಗ ಸ್ವಲ್ಪ ಉಪ್ಪು, ಯಾಕಂದರೆ ನಾನು ಕುದಿಯುವಾಗ ಉಪ್ಪು ಹಾಕಿದ್ದೆ. ಅರ್ಧ ಟೀ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕುದಿಯುವಾಗೂ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ಕಡಿಮೆನೇ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸ್ವೀಟ್ ಕಾರ್ನ್ನ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಧುಮೇಹಗಳಿಗೆ, ಶುಗರ್ ಪೇಷಂಟ್ಗಳಿಗಂತೂ ತುಂಬಾ ಒಳ್ಳೆಯದು. ನೋಡಿ, ಹೀಗೆ ಮೇಲೆ ಈ ಥರ ಸ್ವೀಟ್ ಕಾರ್ನಲ್ಲಿ ವೆರೈಟಿ ರೆಸಿಪಿನ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಇದೇ ಥರ ಮಾಡಿ ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ತುಪ್ಪ ಬದಲು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿದರೆ ಬೆಟರು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.